ನಮಸ್ಕಾರ, ಶುಭ ಮುಂಜಾನೆ. ಚಂದದ ಚಂದನದ ಅಂದದ ಬೆಳಗು ಕಾರ್ಯಕ್ರಮಕ್ಕೆ ಅಕ್ಕರೆಯ ಸ್ವಾಗತ. ನಲ್ಮೆಯ ವೀಕ್ಷಕ ಬಂಧುಗಳೇ, ಸಂವಹನ ಬಹು ಮುಖ್ಯವಾದದ್ದು. ಸಂವಹನದ ಪ್ರಗತಿಯಿಂದಾಗಿಯೇ ಇಂದು ವಿಶ್ವ ಒಂದು ರೀತಿ ಕುಬ್ಜ ಆಗಿದೆ ಅಂದರೆ ತಪ್ಪಾಗೋದಿಲ್ಲ. ಇಂತಹ ಸನ್ನಿವೇಶದಲ್ಲಿ ಕಣ್ಣಿಲ್ಲದವರಿಗೂ ಸಹ ಸಂವಹನದ ದಾರಿಯನ್ನು ತೋರಿಸಿದ ಲೂಯಿ ಬ್ರೈಲ್ ಅವರ ದಿನಾಚರಣೆ ಇಂದು. ಈ ಸುಸಂದರ್ಭದಲ್ಲಿ ವಿಕಲಚೇತನರಾಗಿದ್ದುಕೊಂಡೇ ಸಾಧನೆಯ ಪಥದಲ್ಲಿರುವ ನಾನು ಸಹದೇವ ಪಾಟೀಲ್ ಅವರು ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿಯಾಗಿ ಆಗಮಿಸಿದ್ದಾರೆ. ತಮ್ಮ ಸಾಧನೆಗೆ ಯಾವುದೂ ಅಡ್ಡಿಯಲ್ಲ ಅನ್ನೋದನ್ನ ಸ್ನಾತಕೋತ್ತರ ಪದವಿಗಳನ್ನು ಗಳಿಸುವುದರ ಮೂಲಕ ಯೋಗಾಸನ, ಸ್ಕೇಟಿಂಗ್, ವಿವಿಧ ಕ್ರೀಡೆಗಳು ಹಾಗೂ ಇತರ ಸಾಧನೆಗಳ ಮೂಲಕ ಇವರು ಸಾಬೀತುಪಡಿಸಿದ್ದಾರೆ. ಹುಬ್ಬಳ್ಳಿಯಿಂದ ಕಾರವಾರದವರೆಗೆ 165 ಕಿಲೋಮೀಟರ್ವರೆಗೆ ಸ್ಕೇಟಿಂಗ್ ಮಾಡಿದ್ದಾರೆ. 6 ಭಾಷೆಗಳ ಪ್ರವೀಣರಾಗಿದ್ದಾರೆ. ಮಾಧ್ಯಮಿಕ ಶಾಲೆಯ ಸಂಗೀತ ಶಿಕ್ಷಕರಾಗಿಯೂ ಸಹ ಉತ್ತಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಸವ ಕಲಾಶ್ರೀ ಪ್ರಜಾವಾಣಿ ವರ್ಷದ ವ್ಯಕ್ತಿ, ಕರ್ನಾಟಕ ವಿಶ್ವವಿದ್ಯಾಲಯದ ವಿಶೇಷ ವ್ಯಕ್ತಿ ಪ್ರಶಸ್ತಿಗೂ ಸಹ ಇವರು ಪಾತ್ರರಾಗಿದ್ದಾರೆ. ನಾನು ಸಹದೇವ್ ಪಾಟೀಲ್ ಅವರೇ, ಅನೇಕ ಚಟುವಟಿಕೆಗಳ ಮೂಲಕ ತಾವು ಸಕ್ರಿಯರಾಗಿದ್ದೀರಿ. ನಮ್ಮ ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಮತ್ತೆ ನಮ್ಮ ರಾಜ್ಯದ ಎಲ್ಲಾ ವೀಕ್ಷಕರಿಗೂ ನನ್ನ ಪ್ರಣಾಮಗಳು. ಇವತ್ತು ಲೂಯಿ ಬ್ರೈಲ್ ದಿನಾಚರಣೆ. ಈ ಸಂದರ್ಭದಲ್ಲಿ ತಾವು ಲೂಯಿ ಬ್ರೈಲ್ ಅವ್ರನ್ನ ಯಾವ ರೀತಿ ಸ್ಮರಿಸ್ತೀರಿ? ಸರ್, ಲೂಯಿ ಬ್ರೈಲ್ ಅಂತ ಹೇಳಿದ್ರೆ ನಮ್ಮ ಅಂಧರ ಜಗತ್ತಿನ ಸೂರ್ಯ ಅಂತ ಕರೆದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಇವತ್ತು ವಿಶ್ವದಾದ್ಯಂತ ನನ್ನಂತಹ ಕಣ್ಣು ಇಲ್ಲದೆ ಇರುವಂತಹ ಅನೇಕ ನಕ್ಷತ್ರಗಳು ಬೆಳಗ್ತಾ ಇದ್ರೆ ಅದಕ್ಕೆ ಇಂಡೈರೆಕ್ಟ್ಲಿ ನಮ್ಮ ಲೂಯಿ ಬ್ರೈಲ್ ಅವರೇ ಕಾರಣ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಲೂಯಿ ಬ್ರೈಲ್ ಅವರು ಹುಟ್ಟೋದಕ್ಕಿಂತ ಮುಂಚೆ ಅಂಧರ ಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಅಂಧರನ್ನ ಒಂದು ತರಹ ನಿರುಪಯೋಗಿ ವಸ್ತು ತರಹ ಉಪಯೋಗ ಮಾಡ್ತಾ ಇದ್ರು. ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಬಿಡ್ತಾ ಇದ್ರು, ಅಥವಾ ಕತ್ತೆ ತರ ಅವರ ಮೇಲೆ ಭಾರವಾದಂತಹ ಸಾಮಗ್ರಿಗಳನ್ನ ಹೇರಿಸಿ ಅವ್ರನ್ನ ಸರಗು ಸಾಗಾಟನೆಗಾಗಿ ಬಳಕೆ ಮಾಡ್ಕೋತಾ ಇದ್ರು. ಇಂತಹ ಸಂದರ್ಭದಲ್ಲಿ ಲೂಯಿ ಬ್ರೈಲ್ ಅಂತಕ್ಕಂಥ ಮಹಾತ್ಮ ಎದ್ದು ಬಂದರು. ಅವರು ಹುಟ್ಟು ಕುರುಡರಾಗಿರಲಿಲ್ಲ, ಆದರೆ ಅವರ ತಂದೆ ಸೈಮನ್ ರೇ ಅಂತಕ್ಕಂಥವ್ರು ಕುದುರೆ ಲಗಾಮ್ ತಯಾರು ಮಾಡ್ತಕ್ಕಂಥ ಕೆಲಸದಲ್ಲಿ ಇರ್ತಾರೆ. ತಂದೆ ಇಲ್ಲದ ಹೊತ್ತಿನಲ್ಲಿ ಈ 4-5 ವರ್ಷದ ಮಗು ಮೆಳಿ ತಗೊಂಡು ತಂದೆಯ ಕೆಲಸವನ್ನು ಮಾಡಬೇಕಾದ್ರೆ ಆ ಮೆಳಿ ಕಣ್ಣಿಗೆ ಸಿಡಿದು ಹೋಗುತ್ತೆ. ಅವರಿಗೆ 2 ಕಣ್ಣುಗಳು ಹೋಗ್ಬಿಡ್ತವೆ. ತದನಂತರ ಅವರು ಶತಾಯಗತಾಯ ಪ್ರಯತ್ನ ಮಾಡಿ ಈ ಅಂಧರ ಜಗತ್ತಿಗೆ ತಾನು ಏನನ್ನಾದರೂ ಕೊಡಬೇಕು ಅನ್ನುವಂತಹ ಮನೋಭಾವನೆಯನ್ನು ಇಟ್ಟುಕೊಂಡು ಇವತ್ತು ನಮ್ಮ ಭಗವದ್ಗೀತೆಯಲ್ಲಿ ಹೇಳ್ತದೆ, ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಮಿದಂ ಶರೀರಂ. ಮರಗಿಡಗಳು ಪರರಿಗೋಸ್ಕರ ಫಲಪುಷ್ಪವನ್ನು ಕೊಡುತ್ತವೆ, ನದಿಗಳು ಪರರಿಗೋಸ್ಕರ ಹರಿಯುತ್ತವೆ, ಗೋವುಗಳು ಪರರಿಗೋಸ್ಕರ ಅಮೃತವನ್ನು ಧಾರೆ ಎರೆಯುತ್ತವೆ. ಇದೇ ರೀತಿ ಮನುಷ್ಯನಾದವನು ಕೂಡ ಪರರಿಗೋಸ್ಕರ ಏನನ್ನಾದರೂ ಮಾಡಬೇಕು. ಅಕ್ಷರಶಃ ಈ ಭಗವದ್ಗೀತೆಯ ಸ್ಲೋಗನ್ನಂತೆ ಬದುಕಿದಂಥವರು ಲೂಯಿ ಬ್ರೈಲ್ ಅವರು. ಇವತ್ತು ಅಂಧರು ವೈದ್ಯರಾಗಿ, ಪೈಲಟ್ಗಳಾಗಿ, ಕ್ರೀಡಾಪಟುಗಳಾಗಿ, ಒಲಿಂಪಿಕ್ ಕ್ರೀಡೆಗಳಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ. ಈ ಸಾಧನೆಯ ರೂವಾರಿ ನಮ್ಮ ಲೂಯಿ ಬ್ರೈಲ್. ಸಂಕ್ಷಿಪ್ತವಾಗಿ ತುಂಬಾ ಸೊಗಸಾಗಿ ಲೂಯಿ ಬ್ರೈಲ್ ಅವರ ಪರಿಚಯ ಮಾಡಿಕೊಟ್ರಿ. ನಾನು ಸಹದೇವ್ ಪಾಟೀಲ್ ಅವರೇ, ತಾವು ಸಂಗೀತ ಶಿಕ್ಷಕರು ಹೌದು. ಅದರಿಂದ ನಮ್ಮ ಬೆಳಗು ವೀಕ್ಷಕರಿಗೆ ತಮ್ಮ ಗಾಯನ ಸುದೆಯನ್ನು ಕೇಳಿಸ್ಬಿಡೋಣ ಅಂತ. ಯಾವ ಹಾಡಾಡ್ತೀರಿ ಸರ್? ಇವತ್ತು ನಾನು ನಮ್ಮ ಕರ್ನಾಟಕದ ಖ್ಯಾತ ಕವಿ, ರಾಷ್ಟ್ರಕವಿ ಕುವೆಂಪು ಅವರು ಬರೆದಂತಹ ಒಂದು ಹಾಡನ್ನು ಹಾಡ್ತೀನಿ. ಹಾಡಿ. ಅದಕ್ಕೆ ಸಂಗೀತದ ಬಗ್ಗೆ ಒಂದು ಮಾತು ಹೇಳ್ಬೇಕಂತಂದ್ರೆ, ವರರುಚಿ ಒಂದ್ ಕಡೆ ಹೇಳ್ತಾನೆ, ಏನಂತಂದ್ರೆ ಸಂಗೀತದಿಂದ ಯಾರಾದ್ರೂ ಸ್ವರ್ಗಕ್ಕೆ ಹೋಗಬಹುದು. ಯಥಾನಯತಿ ಕೈಲಾಸಂ ನಗಂ ಗಾನ ಸರಸ್ವತಿ, ತಥಾನಯತಿ ಕೈಲಾಸಂ ನ ಗಂಗಾ ನ ಸರಸ್ವತಿ. ಅಂದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಹೇಳಿ ಬೇರೆ ಬೇರೆ ನದಿಗಳಲ್ಲಿ ಮುಳುಗ್ ಹಾಕೋದ್ರಿಂದ ಯಾರೂ ಸ್ವರ್ಗಕ್ಕೆ ಹೋಗೋದಿಲ್ಲ. ಆದ್ರೆ ಈ ಗಾಯನ ಸರಸ್ವತಿಯ ಒಲಿಸ್ಕೊಂಡ್ರೆ ಗಾಯನ ಸರಸ್ವತಿಯ ಮುಖಾಂತರ ನಾವು ಸ್ವರ್ಗಕ್ಕೆ ಹೋಗ್ಬಹುದು ಅಂತ ಹೇಳಿ ಅಂತಹ ಸಂಗೀತವನ್ನ ಇವತ್ತು ಎಲ್ಲರೂ ಕಲಿಲೇಬೇಕಾದದ್ದು. ಈ ಸಂದರ್ಭದಲ್ಲಿ ನಾನು ಕುವೆಂಪುಜಿಯವರ ಈ ಹಾಡನ್ನ ಹಾಡ್ತಾ ಇದ್ದೇನೆ.
ಬಾಗಿಲೋಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೆ ಬಾಗಿಲೋಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೆ ಶಿಲೆಯಲ್ಲ ಈ ಗುಡಿಯು ಕಲೆಯ ಬಲೆಯು ಬಾಗಿಲೋಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೆ ಕಂಬನೆಯ ಮಾಲೆಯನು ಗದೆಯ ಬಾಟೊಳಲಿಟ್ಟು ಧನ್ಯತೆಯ ಕುಸುಮಗಳರ್ಪಿಸಿಹುದಿಲ್ಲೇ ಬಾಗಿಲೋಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೆ ಸಾರಸದಿಂದುಳಿಯುತಿಹ ಶಿಲೆಯ ರಾಮಾಯಣ ನಿಲ್ಲಿ ಬಾದರಾಯಣನಂತೆ ಭಾರತವು ಹಾಡುತ್ತಿಹುದಿಲ್ಲಿ ಕುಶಲತೆಗೆ ಬೆರಗಾಗಿ ಮುಖವಾಗಿದೆ ಕಲವಿಲ್ಲಿ ಮೂರ್ಛೆಯಲ್ಲಿ ಮೈ ಮರೆತು ತೇಲುವುದು ಭೂಭಾರವಿಲ್ಲೆ ಬಾಗಿಲೋಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೆ ಒಳಗೆ ಬಾಯಾತ್ರಿಕನೆ. ನಿಮ್ಮ ಒಂದು ಗಾಯನವನ್ನ ಕೇಳಿ ನಾನು ನಿಮಗೆ ಕೈ ಮುಗಿದ್ದೇನೆ. ಯಾಕೆಂದ್ರೆ ಎಷ್ಟು ಸುಶ್ರಾವ್ಯವಾಗಿ ತಾವು ಹಾಡ್ತೀರಿ. ಹಾಡೋದಷ್ಟೇ ಅಲ್ಲ, ನಿಮ್ಮ ಚಟುವಟಿಕೆಗಳನ್ನ ನೋಡಿದ್ರೆ ಎಷ್ಟೋ ಜನ ಕಣ್ಣಿರೋರು ಕೂಡ ಒಂದೊಂದ್ಸಾರಿ ನಾಚಿಕೆ ಪಟ್ಕೋಬೇಕೇನೋ ಅಂತ ನನಗಂತೂ ಅನಿಸುತ್ತೆ. ನಾನು ಅವರೇ, ನೀವು ಯೋಗಾಸನ ಕೂಡ ಮಾಡ್ತೀರಲ್ಲ, ಈ ಯೋಗಾಸನ ಮಾಡಬೇಕು ಅಂತ ಯಾವಾಗ್ನಿಂದ ನಿಮಗೆ ಆಸೆ ಬಂತು? ಆಕ್ಚುಲಿ ಮೆಂಟಲ್ ಸ್ಟೆಬಿಲಿಟಿ ಅಂಡ್ ಫಿಸಿಕಲ್ ಫಿಟ್ನೆಸ್ ಇದು ಒಟ್ಟಿಗೆ ಹೋಗ್ಬೇಕಂತ ಹೇಳಿದ್ರೆ ಯೋಗ ಅತ್ಯಂತ ಸುಸೂತ್ರವಾದಂತಹ ಒಂದು ಮಾಧ್ಯಮ. ಸೊ ನಾನು ಸರ್ಕಾರಿ ಅಂಧ ಬಾಲಕರ ಶಾಲೆಯಲ್ಲಿ ಸಿದ್ಧಾರೂಢ ಮಠ ಹುಬ್ಬಳ್ಳಿಯಲ್ಲಿ ಕಲಿಯಬೇಕಾದ್ರೆ ಮೊದಲು ಅಲ್ಲಿ ನಮಗೊಬ್ರು ಪ್ರಿನ್ಸಿಪಾಲರು ಇದ್ರು, ಬಸವನಗೌಡ ಈರಪ್ಪನಗೌಡ ಶೀಲವಂತರ್ ಅಂತ ಹೇಳಿ. ಅವರಾದ ನಂತರ ಮಾನ್ಯ ಎಸ್ ಶ್ರೀರಾಮ್ಲು, ಚಿಂತಾಮಣಿ ಶ್ರೀರಾಮ್ಲು ಅಂತಕ್ಕಂಥವ್ರು ಅಧೀಕ್ಷಕರಾಗಿ ಬಂದ್ರು. ಅವರು ನನ್ನ ಗುರುಗಳಾಗಿರ್ತಕ್ಕಂತಹ ಈರಣ್ಣ ಕಾಡಪ್ಪನವರವರಿಗೆ ನಮ್ಮ ಅಂಧ ಮಕ್ಕಳಿಗೆ ಯೋಗ ಕಲಿಸ್ತಕ್ಕಂತ ಒಂದು ಅವಕಾಶವನ್ನ ಕೊಟ್ಟರು. ಅವರು ಸುಮಾರು 35ರಿಂದ 40 ಜನ ನಾವು ಏನು ಅಂಧ ಮಕ್ಕಳು ಆ ಶಾಲೆಯಲ್ಲಿ ಇದ್ವಿ, ನಮಗೆ ಯೋಗದ ತರಬೇತಿಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ನಾನು ಚೆನ್ನಾಗಿ ಮಾಡ್ತಾ ಇದ್ದೆ. ಹೀಗಾಗಿ ಅವರೇ ನನಗೆ ಯೋಗವನ್ನ ಕಲಿಸಿದ್ರು. ತದನಂತರ ನಾನು ಧಾರವಾಡಕ್ಕೆ ಹೋಗಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅನೇಕ ಯೋಗದ ಕೋರ್ಸ್ಗಳನ್ನ ಪಡ್ಕೊಂಡೆ, ಬೇರೆ ಬೇರೆ ತರಬೇತಿಗಳನ್ನ ಪಡ್ಕೊಂಡೆ. ಹೀಗಾಗಿ ಈ ಯೋಗ ಅಂತಕ್ಕಂಥದ್ದು ನನ್ನ ಸರ್ವಸ್ವ ಏಳಿಗೆಗೆ ಇದು ಮೂಲ ಕಾರಣೀಭೂತವಾಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್. ಅಂದ್ರೆ ನಿಜವಾಗ್ಲೂ ನನಗನ್ನಿಸ್ತಾ ಇದೆ ನಿಮ್ಮ ಸೌಂಡ್ ಮೈಂಡ್ ಅಂಡ್ ಸೌಂಡ್ ಬಾಡಿ ಇವೆರಡಕ್ಕೂ ಯೋಗ ಪ್ರೇರಣೆ ಏನೋ ಅಂತ. ಖಂಡಿತ ಸರ್, ಖಂಡಿತ. ನೀವು ಹಲವಾರು ಬಹುಮಾನಗಳನ್ನು ಪಡ್ಕೊಂಡಾಗ ಏನನ್ನಿಸ್ತು ಸರ್? ಬಹುಮಾನಗಳನ್ನ ಪಡ್ಕೊಂಡಾಗ ಸಹಜವಾಗಿ ಖುಷಿ ಆಗ್ತದೆ, ಖುಷಿ ಅನ್ನಿಸ್ತು. ಬಟ್ ನನಗೆ ಅನಿಸಿದ್ದೇನಂತಂದ್ರೆ ನನ್ನ ಹತ್ರ ಇರ್ತಕ್ಕಂತಹ ಪ್ರತಿಭೆಗಳು ನನ್ನವಲ್ಲ. ಯಾಕಂತ ಹೇಳಿದ್ರೆ ನನ್ನ 100 ಜನ ಗುರು ಹಿರಿಯರು, ಸಹಸ್ರಾರು ಜನ ನನ್ನ ಮಿತ್ರರು ನನಗೆ ಸಹಾಯ ಮಾಡಿದ್ದಾರೆ. ಬೇರೆ ಬೇರೆ ನನ್ನ ಮಾರ್ಗದರ್ಶಕರು ನನ್ನಲ್ಲಿ ಅನೇಕ ಪ್ರತಿಭೆಗಳನ್ನ ತುಂಬುವಂತ ಕೆಲಸ ಮಾಡಿದ್ದಾರೆ. ಅವರ ಒಂದು ಪ್ರಯತ್ನದ ಪ್ರತಿಬಿಂಬವಾಗಿ ನಾನಿದ್ದೇನೆ ಅಷ್ಟೇ ಸರ್. ಅಂದ್ರೆ ನಿಮ್ಗೆ ಅನೇಕರು ಸಹಕಾರ ಮಾಡಿದ್ದಾರೆ ಅಂತ ಇದರ ಅರ್ಥ? ಹೌದೌದು ಸರ್, ತುಂಬಾ ಜನ ಸಹಕಾರ ಮಾಡಿದ್ದಾರೆ ಸರ್. ಅವ್ರನ್ನೆಲ್ಲ ಸ್ಮರಿಸ್ಕೊಳ್ಬೇಕು ಅನ್ನುವಂಥ ಭಾವನೆ ನಿಮ್ದು? ಖಂಡಿತ ಇದೆ ಸರ್. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನನ್ನ ಯೋಗ ಮತ್ತು ಸ್ಕೇಟಿಂಗ್ ನ ಗುರುಗಳಾದಂತಹ ಈರಣ್ಣ ಕಾಡಪ್ಪನವರವರು ಮತ್ತು ರಮೇಶ್ ಹಾಗೂ ವಸಂತ ಭಸ್ಮೆ ಅವರು, ಮರೆಗುದ್ದಿ ಅವರು, ಭಾದ್ರಿ ಅವರು, ಆಮೇಲೆ ಮಾನ್ಯ ಆರು ಲಕ್ಷ್ಮಣ್ ಸೇಠ್ ಅವರು, ನೆತ್ರಕೆರೆ ಉದಯ್ ಶಂಕರ್ ಅವರು, ಆಮೇಲೆ ಇನ್ನೊಬ್ರು ಹಳಿಯಾಳದಲ್ಲಿ ನನ್ನ ಹಿರಿಯ ಮಾರ್ಗದರ್ಶಕರೊಬ್ರು ಇದ್ದಾರೆ, BH ಶಿವಪ್ಪನವರು ಅಂತ ಹೇಳಿ. ಶಿವಪ್ಪ ಅವ್ರ ಬಗ್ಗೆ ಈ ದಿವಸ ನಾನು ಹೇಳಲೇಬೇಕು. ಯಾಕಂತಂದ್ರೆ ಅವ್ರು ಎಷ್ಟು ಒಳ್ಳೆ ವ್ಯಕ್ತಿ ಅಂತಂದ್ರೆ, ಅವರು ಒಂದು ಗೋಶಾಲೆಯನ್ನ ತೆರೆದು ಸುತ್ತಮುತ್ತ ರೈತರ ಬಳಿಯಲ್ಲಿ ಸಾಯ್ಲಿಕ್ಕೆ ಹೊಟ್ಟಿರ್ತಕ್ಕಂಥ ಗೋವುಗಳನ್ನ ತಂದು, ರೋಗಕ್ಕೆ ತುತ್ತಾಗಿರ್ತಕ್ಕಂತಹ ಗೋವುಗಳನ್ನ ತಂದು ತಮ್ಮ ಆಶ್ರಮದಲ್ಲಿ ಇಟ್ಟು ಅದಕ್ಕೆ ಐತಾಳವರ ಮೂಲಕ ಚುಚ್ಚುಮದ್ದನ್ನ ಕೊಡಿಸಿ ಆ ರೋಗಗ್ರಸ್ತ ಗೋವುಗಳನ್ನ
ಮತ್ತೆ ಪುನಃ ಅದೇ ಸ್ಥಿತಿಗೆ ಅವರು ತರ್ತಾರೆ. ಅವ್ರು ಯಾರಿಂದಲೂ ಕೂಡ 5 ಪೈಸಾ ಸ್ವೀಕಾರ ಮಾಡೋದಿಲ್ಲ. ಅಂತಹ BH ಶಿವಪ್ಪನವರು ನನ್ನ ಹಿರಿಯ ಮಾರ್ಗದರ್ಶಕರಾಗಿರೋದು ನನ್ನ ಒಂದು ಸುದೈವ ಅಂತ ನಾನು ಅಂದ್ರೆ ಇಂಥ ವ್ಯಕ್ತಿಗಳೆಲ್ಲರ ಸಂಪರ್ಕ ನಿಮ್ಗೊಂದ್ ರೀತಿ ಒಂದು ಒಳ್ಳೆಯ ಸನ್ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಭಾವಿಸ್ತೇನೆ. ಹೌದೌದು. ನಾನು ಸಹದೇವ್ ಪಾಟೀಲ್ ಅವರೇ, ಈಗ ಕಣ್ಣಿಲ್ದೇ ಇದ್ರೆ ಇವತ್ತು ಕೆಲವು ಸರಿ ರಸ್ತೆನಲ್ಲಿ ಓಡಾಡ್ಬೇಕಾದ್ರೆ ಕಣ್ಣಿರೋರ್ಗೆ ಸಮಸ್ಯೆ. ಅಂಥದ್ರೊಳಗಡೆ ನೀವು ಬರೀ ನಡ್ಕೊಂಡು ಹೋಗೋದಲ್ಲ, ಸ್ಕೇಟಿಂಗು ಕಟ್ಕೊಂಡು ಸ್ಕೇಟಿಂಗ್ ಅಲ್ಲಿ ಹೋಗ್ತೀರಿ ಅಂದ್ರೆ ನಮ್ಗೆ ನಂಬಕ್ ಆಗ್ತಾ ಇಲ್ವಲ್ಲ, ಅದು ಹೆಂಗ್ ಸಾಧ್ಯ ಆಯ್ತು ನಿಮ್ಗೆ? ಸರ್, ನಾನು ವಿಕ್ರೋ ಗೋಕಾಕ್ರವರ ಒಂದು ಪ್ರಬಂಧದಲ್ಲಿ ಒಂದು ಮಾತನ್ನ ಓದಿದ್ದೆ. ಮನುಷ್ಯನಿಗೆ ಕೊರತೆಗಳು ಇರಬೇಕು, ಆ ಕೊರತೆಗಳು ನಮ್ಮ ವಿಕಾಸಕ್ಕಾಗಿ ಅಂತ ಹೇಳಿ. ಆಮೇಲೆ ವಿನ್ಸ್ಟನ್ ಚರ್ಚಿಲ್ ಒಂದ್ ಕಡೆ ಹೇಳ್ತಾರೆ, ಅಪಾರ್ಚುನಿಟಿ ಈಸ್ ಕಮ್ಸ್ ಓನ್ಲಿ ಒನ್ಸ್ ಇನ್ ಯುವರ್ ಲೈಫ್ ಅಂಡ್ ನಾಕ್ ಅಟ್ ದ ಡೋರ್ ಅಂತ ಹೇಳಿ. ಸೊ ಹಾಗಾಗಿ ನನಗೆ ಬಂದಿರತಕ್ಕಂತಹ ಎಲ್ಲಾ ಅವಕಾಶಗಳನ್ನು ನಾನು ಸದುಪಯೋಗ ಮಾಡಿಕೊಂಡು ಈ ಸ್ಕೇಟಿಂಗ್ ಅನ್ನ ಕಲ್ತಿದ್ದೇನೆ. ಇದನ್ನ ನಮ್ಮ ಗುರುಗಳಾಗಿರ್ತಕ್ಕಂತಹ ಈರಣ್ಣ ಕಾಡಪ್ಪನವ್ರ ಸರ್ ಅವರು ಕೇವಲ 57 ದಿವಸದಲ್ಲಿ ನನಗೆ ಸ್ಕೇಟಿಂಗ್ ಅನ್ನ ಕಲಿಸಿ ಅನೇಕ ಸಾಧನೆಗಳನ್ನ ನನ್ನ ಕಡೆಯಿಂದ ಮಾಡಿಸಿದ್ರು. ಸೊ ನನ್ನ ಒಂದು ಉದ್ದೇಶ ಏನಂತಂದ್ರೆ 10ರಲ್ಲಿ 11 ಆಗ್ಬಾರ್ದು, ಇನ್ನೊಂದಾಗ್ಬೇಕು ಅಂತ. ಎಲ್ಲರಿಗೂ ಒಂದ್ ದಾರಿ ಇದ್ರೆ ಎಡವಟ್ಟನಿಗೆ ಒಂದ್ ದಾರಿ ಇರಬೇಕು. ಆದ್ರೆ ಆ ಎಡವಟ್ಟತನ ಅಂತಕ್ಕಂಥದ್ದು ಬೇರೆಯವರಿಗೆ ಮಾರ್ಗದರ್ಶನ ಆಗಬೇಕು. ಇದಕ್ಕೆಲ್ಲ ಆತ್ಮವಿಶ್ವಾಸ ಮತ್ತು ಧೈರ್ಯ ಬೇಕಾಗ್ತದೆ. ಧೈರ್ಯ ಮತ್ತು ಆತ್ಮವಿಶ್ವಾಸ ಇದ್ದಂತಹ ವ್ಯಕ್ತಿ ಬೇಕಾದ ಕಠಿಣ ಕೆಲಸವನ್ನು ಕೂಡ ಮಾಡಬಲ್ಲ ಅಂತ ನನಗೆ ಅನಿಸ್ತದೆ. ಅಂದ್ರೆ ಕೆಲವೊಂದು ಕೊಟೇಶನ್ಸ್ಗಳು ಹಿರಿಯರು ಹೇಳಿರೋದನ್ನ ತಗೊಂಡ್ರೆ ನಿಜವಾಗ್ಲೂ ಸಕಾರಾತ್ಮಕವಾಗಿ ಎಷ್ಟು ಒಳ್ಳೆ ಕೆಲಸ ಆಗ್ತದಲ್ಲ. ಹೌದೌದು ಸರ್. ನಿಮ್ಗೆ ಹುಬ್ಬಳ್ಳಿಯಿಂದ ಕಾರವಾರದವರೆಗೆ 165 ಕಿಲೋಮೀಟರ್ ಸತತವಾಗಿ ಸ್ಕೇಟಿಂಗ್ ನಲ್ಲಿ ಹೋದಾಗ ಏನನ್ನಿಸ್ತು ಸರ್? ಬಹಳ ಸಂತೋಷ ಅನಿಸ್ತು. ಯಾಕಂತಂದ್ರೆ 22 ತಾಸದಲ್ಲಿ ನಾನು 165 ಕಿಲೋಮೀಟರ್ ಸ್ಕೇಟಿಂಗ್ ಅನ್ನ ಮಾಡಿದೆ. ಅದು ಗಿನ್ನಿಸ್ ರೆಕಾರ್ಡಿಗೂ ಕೂಡ ಹೋಯ್ತು. ಅಲ್ಲಿ ಅನೇಕ ಜನ ನಮ್ಮನ್ನ ಸ್ವಾಗತ ಮಾಡಿದ್ರು, ಹಿರಿಯರು ಮತ್ತೆ ಬೇರೆ ಬೇರೆ ರಾಜಕಾರಣಿಗಳು, ಅಧಿಕಾರಿ ವರ್ಗದವರು. ನಿಜವಾಗಲೂ ತುಂಬಾ ಸಂತೋಷ ಅನಿಸ್ತು. ಒಬ್ಬ ವ್ಯಕ್ತಿ ನಿಜವಾದ ಸಂತೋಷವನ್ನ ಅನುಭವಿಸ್ಬೇಕಂತಂದ್ರೆ ಅದು ಸಾಧನೆಯಿಂದ ಮಾತ್ರ, ಸಾಧನೆ ಮಾಡಿದಾಗ ಮಾತ್ರ ಅದರ ಅರಿವು ಮತ್ತು ಅದರ ಸಂತೋಷ ಆಗತ್ತೆ. ಆ ಸಂತೋಷ ನನಗೂ ಕೂಡ ಆಗಿದೆ ಸರ್. ಗದಗದಿಂದ ಕೊಪ್ಪಳಕ್ಕೆ 65 ಕಿಲೋಮೀಟರ್ ಹೋದ್ರಲ್ಲ, ಅದು ಹೇಗೆ ಅನ್ನಿಸ್ತು ಸರ್? ಅದು ಕೂಡ ಈಗ ಕನ್ನಡ ಪರ ಸಂಘಟನೆಗಳು ಕನ್ನಡ ಭಾಷೆಗಾಗಿ ಹೋರಾಟವನ್ನ ಮಾಡ್ತಾ ಇದ್ದು, ಅದೇ ಸಂದರ್ಭದಲ್ಲಿ ನಾವುನುವೆ ಕನ್ನಡ ಭಾಷೆಗೆ ಕೇಂದ್ರ ಸರ್ಕಾರ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಕೊಡಬೇಕು ಅಂತ ಹೇಳಿಬಿಟ್ಟು ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿ ನಾವು ಗದಗಿನ ತೋಂಟದಾರ್ಯ ಮಠದಿಂದ ಆ ಶ್ರೀಗಳ ಒಂದು ಆಶೀರ್ವಾದವನ್ನ ಪಡ್ಕೊಂಡು ಕೊಪ್ಪಳದ ಗವಿಸಿದ್ದೇಶ್ವರ ಮಠದವರೆಗೆ ಸುಮಾರು 65 ಕಿಲೋಮೀಟರ್ ಸ್ಕೇಟಿಂಗ್ ಅನ್ನ 6 ಗಂಟೆಗಳಲ್ಲಿ ಪೂರೈಸಿದ್ವಿ. ಆ ಸಂದರ್ಭದಲ್ಲಿಯೂ ಕೂಡ ನಮ್ಮ ಈರಣ್ಣ ಕಾಡಪ್ಪನವರವರು, ಆಮೇಲೆ ಅವರ ಸುಪುತ್ರರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಕಾಡಪ್ಪನವರವರು ಮತ್ತು ಇನ್ನೂ ಅನೇಕ ಜನ ನಮ್ಮ ಜೊತೆಯಲ್ಲಿದ್ರು. ಜನ ನಮಗೆ ಎಲ್ಲಾ ಕಡೆನೂ ಕೂಡ ಭವ್ಯವಾದಂತಹ ಸ್ವಾಗತವನ್ನ ಕೋರಿದ್ರು. ಇವತ್ತು ನಾವು ಮೆರವಣಿಗೆಗಳಲ್ಲಿ ನೋಡ್ತೀವಿ ಅಥವಾ ರಾಜಕಾರಣಿಗಳ ಒಂದು ಸ್ವಾಗತವನ್ನ ನೋಡ್ತೀವಿ, ಅದಕ್ಕಿಂತಲೂ ಹೆಚ್ಚಿನ ಜನ ಅಲ್ಲಿ ನೆರೆತು ನಮಗೆ ಸ್ವಾಗತವನ್ನ ಕೋರಿದ್ರು. ಅದಕ್ಕೆ ಎಷ್ಟು ನಮ್ಗೆ ಆಯಾಸ ಆದ್ರೂ ಕೂಡ ಅದು ಆಯಾಸ ಅಂತ ಅನಿಸ್ತಾ ಇರ್ಲಿಲ್ಲ, ಮುನ್ನುಗ್ಗಬೇಕು ಅಂತ ನನಗೆ ಅನಿಸ್ತಾ ಇತ್ತು. ಮುನ್ನುಗ್ಗಬೇಕು ಅಂತ ಅನಿಸ್ತಾ ಇತ್ತು. ಹಾಗಾಗಿ ಏನ್ ಮಾಡಿದ್ರಿ, ಹಲವಾರು ರ್ಯಾಲಿಗಳಿಗೆಲ್ಲ ಹೋಗ್ಬಿಟ್ರಿ? ಹೌದು ಸರ್. ರ್ಯಾಲಿಗಳಿಗೆಲ್ಲ ಹೋದಾಗ ಹೇಗೆ ಅನಿಸ್ತು? ರ್ಯಾಲಿಗಳಿಗೆಲ್ಲ ಹೋದಾಗ ಜನರು ನಮ್ಮನ್ನ ಬಹಳ ಅಭಿಮಾನದಿಂದ ಕಾಣ್ತಾರೆ, ಅಭಿಮಾನವನ್ನ ತೋರಿಸ್ತಾರೆ. ಆಮೇಲೆ ಎಲ್ಲಾ ದೃಷ್ಟಿಯಿಂದನೂ ಪ್ರೋತ್ಸಾಹ ಕೊಡ್ತಾರೆ. ಬಹಳ ಸಂತೋಷ ಅನಿಸ್ತದೆ, ಬಹಳ ಖುಷಿ ಅನಿಸ್ತದೆ. ಆಮೇಲೆ ಒಂದು ಮಾತು ಹೇಳ್ಬೇಕಂತಂದ್ರೆ, ನಾನು ತುಂಬಾ ಒಂದು ಬಡತನದ ಕುಟುಂಬದಿಂದ ಬಂದವನು. ಶೇಕ್ಸ್ಪಿಯರ್ ಬಗ್ಗೆ ನಾನು ಓದಿದ್ದೆ. ಅವ್ರು ಹೇಳ್ತಾರೆ, ದಿ ಟ್ಯಾಲೆಂಟ್ ಈಸ್ ಬರ್ನ್ ಟು ಹಟ್ಸ್ ಬಟ್ ಇಟ್ ಈಸ್ ಡೈಡ್ ಟು ಪ್ಯಾಲೇಸ್ ಅಂತೇಳಿ. ಅಂದ್ರೆ ಪ್ರತಿಭೆ ಅಂತಕ್ಕಂಥದ್ದು ಗುಡಿಸಲಿನಲ್ಲಿ ಹುಟ್ಟುತ್ತದೆ, ಅದು ಸಾಯೋದು ಮಾತ್ರ ಅರಮನೆಯಲ್ಲಿ ಸಾಯುತ್ತದೆ ಅಂತ ಹೇಳಿ. ಸೊ ನನ್ನ 100 ಜನ ಹಿರಿಯರು ಮತ್ತು ಮಾರ್ಗದರ್ಶಕರು ನೀಡಿದಂತ ವಿದ್ಯೆಯಿಂದ ಇವತ್ತು ನನಗೆ ಇಂಥ ಒಂದು ಸ್ಥಾನಮಾನ ಬಂದಿದೆ. ಅತ್ಯಂತ ಕಠಿಣವಾಗಿರ್ತಕ್ಕಂಥ ಕ್ರೀಡೆಗಳನ್ನು ಕೂಡ ನಾನು ಕಲ್ತಿದ್ದೇನೆ. ಅಂದ್ರೆ ಇದು ಎಲ್ಲೋ ಭಗವಂತನ ಆಶೀರ್ವಾದ, ಎಲ್ಲ ನಿಮ್ಮಂತ ಹಿರಿಯರ ಆಶೀರ್ವಾದ ಸರ್. ನಾನು ಸಹದೇವ್ ಪಾಟೀಲ್ ಅವರೇ, ಸ್ಕೇಟಿಂಗ್ ಮಾಡೋಕೆ ಬ್ಯಾಲೆನ್ಸ್ ಬೇಕು. ಆ ಸ್ಕೇಟಿಂಗ್ ಮಾಡ್ತಾ ಮಾಡ್ತಾ ಯೋಗಾಸನನು ಮಾಡೋದು ಅಂದ್ರೆ ಏನು ನಿಮ್ಮ ಕತೆ? ಮೈಸೂರು ದಸರಾನೆಲ್ಲ ಈ ತರ ಎಲ್ಲ ಮಾಡ್ತೀರಂತಲ್ಲ? ಹೌದೌದೌದು ಸರ್. ಮೈಸೂರು ದಸರಾದಲ್ಲಿ ಇಂತಹ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಇದಕ್ಕೆಲ್ಲ ವಿಲ್ ಪವರ್ ಬೇಕು. ಇದಕ್ಕೂ ಕೂಡ ನಮ್ಮ ಈರಣ್ಣ ಕಾಡಪ್ಪನವ್ರ ಸರ್ ಅವರೇ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ರು. ನಿಮ್ಗೆ ಹೇಳ್ತೀನಿ, ಒಂದು ಮಾತು ಹೇಳ್ತೀನಿ. ನಮ್ಮ ಚರ್ಚಿಲ್ ಅವರನ್ನ, ವಿನ್ಸ್ಟನ್ ಚರ್ಚಿಲ್ ಅವರನ್ನ ಮತ್ತೊಮ್ಮೆ ನಾನು ನೆನೆಸ್ಕೋತೀನಿ. ಅವ್ರು ಏನ್ ಹೇಳ್ತಾರಂತಂದ್ರೆ, ಒನ್ ಶುಡ್ ಇಂಡಿವಿಜುವಲ್ ಹಿಮ್ಸೆಲ್ಫ್ ಇನ್ ಸ್ಟಡೀಸ್ ಫಾರ್ ಎ ನಂಬರ್ ಆಫ್ ಅವರ್ಸ್ ಎ ಡೇ.
ಇಫ್ ಯು ವಾಂಟ್ ಟು ದಟ್ ಗುಡ್ ಥಿಂಗ್ಸ್ ಯು ಹ್ಯಾವ್ ಶೇಕ್ ಟು ದ ಡೆವಿಲ್ ಹ್ಯಾಂಡ್ಸ್ ಅಂತ ಹೇಳಿ. ಅಂದ್ರೆ ನಮ್ಮನ್ನು ಒಳ್ಳೆ ಸಂಗತಿ ಅಂತಕ್ಕಂಥದ್ದು ಎಲ್ಲಿದೆ ಅದನ್ನ ನಾನು ಪಡೆದೇ ತೀರಬೇಕು ಅನ್ನುವಂತ ಮನೋಭಾವನೆ ಇತ್ತಪ್ಪ ಅಂತಂದ್ರೆ ಹಿಮಾಲಯ ಪರ್ವತವೂ ಕೂಡ ನೀವು ನಿಮ್ಮ ಅಂಗೈಯಲ್ಲಿ ಹಿಡಿತೀರಿ ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇನ್ನು ನಿಮ್ಗೆ ಸಂಗೀತದ ಬಗ್ಗೆ ಒಲವು ಮೂಡಿದ್ದಾದ್ರೂ ಹೇಗೆ? ಸಂಗೀತದ ಬಗ್ಗೆ ಸರ್ಕಾರಿ ಶಾಲೆಯಲ್ಲಿ, ನಮ್ಮ ಅಂಧಬಾಲಕರ ಸರ್ಕಾರಿ ಶಾಲೆಯಲ್ಲಿ ಸಿದ್ಧಾರೂಢ ಮಠದಲ್ಲಿ ನಾನಿದ್ದಾಗ ಅಲ್ಲಿ ಒಳ್ಳೊಳ್ಳೆ ಗುರುಗಳು ಇದ್ರು ಸರ್. ನನಗೆ ಆಯ್ಕೆ ಅರಣ್ಯವರು ಅಂತ ಹೇಳಿ ಸಂಗೀತದ ಮೇಷ್ಟ್ರು, DT ಹೊನ್ನಾಳಿ ಅಂತ ಹೇಳಿ ನನ್ನ ಕೊಳಲಿನ ಮೇಷ್ಟ್ರು, ತದನಂತರ HN ಗಂಗಾಧರಪ್ಪ ಅಂತ ಹೇಳಿ ನನಗೆ ಸಂಸ್ಕೃತದ ಮೇಷ್ಟ್ರು, ನನಗೆ ಬೇಸಿಕ್ ಸಂಸ್ಕೃತವನ್ನ ಅವರು ಕಲಿಸಿದಂತವ್ರು. ಆಮೇಲೆ ಅಶೋಕ್ ಮುನಿಯಪ್ಪನವರು ಅಂತ ಹೇಳಿ ನನಗೆ ಇಂಗ್ಲಿಷ್ ಹೇಳ್ಕೊಟ್ಟಂತವ್ರು. ಎಲ್ಲ ಅತಿರಥ ಮಹಾರಥ ಗುರು ಉಪಾಧ್ಯಾಯರು ಅಲ್ಲಿ ಇದ್ರು. ಹೀಗಾಗಿ ಅವರೆಲ್ಲರ ಮಾರ್ಗದರ್ಶನವನ್ನ ನಾನು ಸಮರ್ಥವಾಗಿ ಬಳಕೆ ಮಾಡಿಕೊಂಡು ಅವರ ಪಾದಗಳಿಗೆ ನಾನು ನಮಸ್ಕಾರವನ್ನ ಮಾಡಿ ಅವರಿಂದ ವಿದ್ಯೆಯನ್ನ ಕಲ್ತ್ಕೊಂಡಿದ್ದೇನೆ. ಇದು ನನ್ನಲ್ಲಿ ಅನೇಕ ತರಹದ ಆತ್ಮವಿಶ್ವಾಸವನ್ನ ತುಂಬಿದೆ. ಇನ್ನು ಬೇರೆ ಬೇರೆ ಗುರುಗಳು ನನಗೆ ಸಿಕ್ಕರೆ ನಾನು ಯಾವುದೇ ಕಠಿಣವಾಗಿರ್ತಕ್ಕಂಥ ಸಾಧನೆ ಆದ್ರೂ ಮಾಡ್ಲಿಕ್ಕೆ ತಯಾರಿದ್ದೀನಿ. ಅಂದ್ರೆ ನೀವು ಗುರುವನ್ನ ಅರಸಿ ಹೋಗ್ತಾ ಇದ್ದೀರಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಿ ನೀವು. ಈಗ ನೀವು ಹಿಂದೂಸ್ತಾನಿ ಸಂಗೀತ ಕಲ್ತಿದ್ದೀರಿ, ಅದು ನಮ್ಮ ವೀಕ್ಷಕರಿಗೆ ಸ್ವಲ್ಪ ಪರಿಚಯ ಆಗ್ಬೇಕು. ಅದು ಯಾವ್ದಾದ್ರು ಒಂದು ಪುಟ್ಟದಾಗಿ ಪ್ರಸ್ತುತಪಡಿಸ್ತೀರಾ? ನಾನು ಕರ್ನಾಟಕ ಕಾಲೇಜಿನಲ್ಲಿ BA ವಿದ್ಯಾರ್ಥಿಯಾಗಿದ್ದಾಗ ನಾನು ಒಂದು ಸಬ್ಜೆಕ್ಟ್ ಮ್ಯೂಸಿಕ್ ಕೂಡ ತಗೊಂಡಿದ್ದೆ. ಅಲ್ಲಿ ನಂದಾ ಪಾಟೀಲ್ ಅಂತ ಹೇಳಿ, ಶ್ರೀಮತಿ ನಂದಾ ಎಂ ಪಾಟೀಲ್ ಅಂತ ಹೇಳಿ ನನಗೆ ಸಂಗೀತ ಕಲಿಸಿದ್ರು. ಅದಕ್ಕಾಗಿ ನಾನು ಅವರು ಕಲಿಸಿದಂತ ಒಂದು ಚೀಜನ್ನ ಇಲ್ಲಿ ಹಾಡ್ತಾ ಇದ್ದೇನೆ ಸರ್. ಹಾಡ್ರಿ. ಭೈರನ ಭಯೇ ರಾತ ಸಖಿಯಾ, ಭೈರನ ಭಯೇ ರಾತ ಸಖಿಯಾ, मन लागी रे मन लागी रे, भैरन भई रात सखिया, मोहम्मद सापिया सदा रंगीले, मोहम्मद सापिया सदा रंगीले, बातें करतार भैरन भई रात सखिया, भैरन भई रात सखिया. ತುಂಬಾ ಸೊಗಸಾಗಿ ಹಾಡ್ತೀರಿ. ಈ ತರ ನೀವು ಸಂಗೀತನು ಹೇಳ್ಕೊಡೋ ಕೆಲಸನೇ ಕಾಯಕ ಮಾಡ್ಕೊಂಡ್ಬಿಟ್ರಲ್ಲ ನೀವು. ಮಕ್ಳಿನ್ನೆಷ್ಟು ಯೋಗ ಮಾಡಿದ್ರು ಅಂತ. ನಿಮ್ಗೆ ಈ ಅನುಭವ ಹೇಗೆ? ಈಗ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ನಿಮ್ಗೆ ಯಾವ ಭಾವನೆ ಉಂಟಾಗ್ತದೆ ಸರ್? ಮಕ್ಕಳಿಗೆ ನಾನು ಸಂಗೀತ ಮಾತ್ರವಲ್ಲ, ಸಂಗೀತ ಕಲಿಸ್ತೀನಿ, ಅದ್ರ ಜೊತೆ ಟಚ್ ಅಂಡ್ ಫೀಲ್ ಮೆಥಡ್ ಅಂದ್ರೆ ಮುಟ್ಟಿ ತಟ್ಟಿ ಕಲಿಸುವಂತ ಒಂದು ವಿಧಾನವನ್ನ ಬಳಕೆ ಮಾಡಿಕೊಂಡು ಅವರಿಗೆ ಯೋಗವನ್ನು ಕೂಡ ಕಲಿಸ್ತೇನೆ, ಜೊತೆಗೆ ಸಂಸ್ಕೃತವನ್ನು ಕಲಿಸ್ತೇನೆ. ಈಗ ಯೋಗ ಮತ್ತು ಬೇರೆ ಬೇರೆ ಕಲೆಗಳನ್ನ ನಾನು ಮಕ್ಕಳಿಗೆ ಕಲಿಸ್ಬೇಕಾದ್ರೆ ನಾನು ಅವ್ರಿಗೊಂದು ಮಾತು ಹೇಳ್ತೀನಿ, ನೋಡಪ್ಪ, ನೀವು ನನ್ನ ಹತ್ರ ಕಲೀಲಿಕ್ಕೆ ಬಂದಾಗ ನಾನು ಒಬ್ಬ ವೈದ್ಯ ಅಂತ ನೀವು ಭಾವಿಸ್ಕೊಳ್ಳಿ. ಯಾಕಂದ್ರೆ ವೈದ್ಯ ರೋಗಿಯನ್ನ ತಪಾಸಣೆ ಮಾಡಬೇಕಾದ್ರೆ ಮುಟ್ಟಿ ತಟ್ಟಿ ತಪಾಸಣೆ ಮಾಡ್ತಾರೆ. ಅದೇ ತರಹ ನಾನು ನಿಮಗೆ ಮುಟ್ಟಿ ತಟ್ಟಿ ವಿದ್ಯೆಯನ್ನು ಹೇಳ್ಕೊಡ್ತೀನಿ, ನೀವು ಕಲ್ತ್ಕೋಬೇಕಂದಾಗ ಮಕ್ಕಳು ಬಹಳ ಬಹಳ ಅತ್ಯಂತ ಆಸಕ್ತಿಯಿಂದ ಕಲ್ತ್ಕೋತಾರೆ. ನನಗೆ ಅದರಿಂದ ಬಹಳ ಆನಂದ ಆಗ್ತದೆ. ಬಹುಶಃ ಮನುಷ್ಯ ಬದುಕಿದ್ದಾಗಲೇ ಏನಾದ್ರೂ ಸ್ವರ್ಗಕ್ಕೆ ಹೋಗಿದ್ದಾನೆ, ಸ್ವರ್ಗವನ್ನು ಅನುಭವಿಸಿದ್ದಾನೆ ಅಂತ ಹೇಳಿದ್ರೆ ಇಂತಹ ಸಂತೋಷದಿಂದಾನೇ ಸಾಧ್ಯ ಸರ್. ಆ ರೀತಿಯಾದಂತ ಒಂದು ಸಂತೋಷ, ಒಂದು ಸುಖ, ಒಂದು ಅಭಿಮಾನವನ್ನ ನಾನು ಗಳಿಸಿದ್ದೇನೆ. ಸರ್ಕಾರಿ ಮಾಧ್ಯಮಿಕ ಶಾಲೆ ತಳಕಲ್, ಯಲಬುರ್ಗಾ ತಾಲೂಕು, ಕೊಪ್ಪಳ ಜಿಲ್ಲೆ. ಇಲ್ಲಿ ವಿದ್ಯಾರ್ಥಿಗಳು ನಿಜವಾಗಿಯೂ ಯೋಗ ಮಾಡಿದ್ರು. ನಾನು ಸಹದೇವ್ ಪಾಟೀಲ್ ಅವರ ಸಂಗೀತ ಪಾಠನ ಕೇಳೋದಕ್ಕೆ. ಸರಿ, ನೀವು ಓದೋದನ್ನ ಶುರು ಮಾಡ್ಕೊಂಡ್ರಿ, ಓದ್ತಾನೇ ಇದ್ದೀರಿ. BA, B.Ed, MA, MPhil, ಸಂಸ್ಕೃತ A ಗ್ರೇಡ್, ಮತ್ತೆ ಬಸವ ಅಧ್ಯಯನದಲ್ಲಿ PG ಡಿಪ್ಲೊಮಾ, ಜೊತೆಗೆ ಯೋಗ ಸರ್ಟಿಫಿಕೇಟ್. ಈ ಓದೋದಿದೆಯಲ್ಲ, ಈ ಕಲಿಕೆ, ಜ್ಞಾನ ಎಷ್ಟು ಮಹತ್ವದ್ದು ಸರ್? ಜ್ಞಾನ ನಿಜವಾಗಲೂ ಕೂಡ ಮಹತ್ವದ್ದು. ಈಗ ನಾನು ಇಷ್ಟೆಲ್ಲ ಮಾಡಿದ ನಂತರ PhD ಕೂಡ ಮಾಡ್ತಾ ಇದ್ದೇನೆ. ಒಬ್ಬ ವಿದ್ಯಾರ್ಥಿಗೆ, ಒಬ್ಬ ವ್ಯಕ್ತಿಗೆ ಒಂದು ಬ್ಯಾಂಕ್ FD ಅಂತ ಹೇಳಿದ್ರೆ ಅದು ಜ್ಞಾನ, ಅದು ಓದು. ಅದಕ್ಕೆ ನಾವು ಟೈಮಿನ ಒಂದು ಹೊಂದಾಣಿಕೆ ಮಾಡಿಕೊಂಡು ಟೈಮ್ ಅಂಡ್ ಟೈರ್ಡ್ ವೇಟ್ ಫಾರ್ ನನ್ ಅಂತ ಹೇಳ್ತಾರೆ. ಅಂದ್ರೆ ಸಮಯ ಮತ್ತು ಸಮುದ್ರದ ಅಲೆ ಯಾರಿಗೂ ಕೂಡ
ಯಾರಿಗೋಸ್ಕರವೂ ಕೂಡ ಕಾಯೋದಿಲ್ಲ, ನಿಲ್ಲೋದಿಲ್ಲ ಅಂತೇಳಿ. ಸೊ ಇದನ್ನ ನಾನು ಅರ್ಥಕೊಂಡು ಅನೇಕ ನನ್ನ ಮಿತ್ರರ ಮೂಲಕ, ಆತ್ಮೀಯರ ಮೂಲಕ ಅನೇಕ ಕಾದಂಬರಿಗಳನ್ನ ಓದಿದ್ದೇನೆ, ಜೀವನ ಚರಿತ್ರೆಗಳನ್ನ ಓದಿದ್ದೇನೆ, ಫ್ರೀಡಮ್ ಫೈಟರ್ಸ್ ಬಗ್ಗೆ ಓದಿದ್ದೇನೆ. ಮತ್ತೆ ಅದೇ ತರಹ ಬದುಕಲಿಕ್ಕೂ ಕೂಡ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಅಂದ್ರೆ ಓದೋದಷ್ಟೇ ಅಲ್ಲ, ಓದೋದನ್ನ ಅರ್ಥ ಮಾಡ್ಕೊಂಡು ಬದುಕೋದಿದೆಯಲ್ಲ, ಅದು ತುಂಬಾ ಮುಖ್ಯ ಅಲ್ವಾ? ಹೌದು ಹೌದು ಸರ್, ಹೌದು ಸರ್. ನೀವು 6 ಭಾಷೆಯ ಪ್ರವೀಣರು ಆಗ್ಬಿಟ್ಟಿದ್ದೀರಿ. ಕನ್ನಡ, ಹಿಂದಿ, ಇಂಗ್ಲಿಷ್, ಮರಾಠಿ, ಕೊಂಕಣಿ, ಸಂಸ್ಕೃತ. ಈ ಭಾಷೆಗಳನ್ನೆಲ್ಲ ಇಷ್ಟೊಂದು ಕಲಿಬೇಕು ಅಂತ ಯಾವಾಗ ಅನ್ನಿಸ್ತು? ಕಲಿಬೇಕು ಅಂತ ಯಾವಾಗ ಅನಿಸ್ತು ಅಂತಂದ್ರೆ, ಮತ್ತೆ ನನಗೆ ವರರುಚಿ ಅನ್ನುವಂತ ಋಷಿ ನೆನಪಾಗ್ತಾರೆ. ಅವರು ಒಂದು ಮಾತು ಹೇಳ್ತಾರೆ, ಕ್ಷಣಶಶ್ಚೈವ ವಿದ್ಯಾಮರ್ತಂಚ ಸಾಧಯೇತ್, ಕ್ಷಣತ್ಯಾಗೆ ಕುತೋ ವಿದ್ಯಾ ಕಣತ್ಯಾಗೆ ಕುತೋಧನಂ ಅಂತ ಹೇಳಿ. ಅಂದ್ರೆ ಒಂದೊಂದು ಪೈಸೆನೂ ಕೂಡ ಕೂಡಿಸಿಟ್ರೆ ದೊಡ್ಡ ಸಂಪತ್ತನ್ನ ಗಳಿಸಬಹುದು. ಅದೇ ತರಹ ಒಂದೊಂದು ಕ್ಷಣವೂ ಕೂಡ ನಾವು ವೇಸ್ಟ್ ಮಾಡದ ಹಾಗೆ ಪ್ರಯತ್ನ ಮಾಡ್ತಾ ಇದ್ರೆ ಈ ಭಾಷೆಗಳನ್ನ, ವಿದ್ವತ್ತನ್ನ, ಓದನ್ನ ಮತ್ತು ವಿದ್ಯೆಯನ್ನ ಎಲ್ಲದನ್ನೂ ಕೂಡ ಕಲಿಬಹುದು. ನನಗೆ ಸಾಹಿತ್ಯದಲ್ಲೂ ಕೂಡ ಅಲ್ಪ ಸ್ವಲ್ಪ ಆಸಕ್ತಿ ಇದೆ, ಸ್ವಲ್ಪ ಬರಿತೇನೆ. ಆಮೇಲೆ ಸ್ವಾಮಿ ಅವರಿಂದ ನಾನು ಬಹಳಷ್ಟು ಪ್ರಭಾವಿತನಾಗಿದ್ದೇನೆ. ಅವರ ಫೋಟೋಗಳು, ಅವರ ಪುಸ್ತಕಗಳು ನನ್ನ ಮನೆಯಲ್ಲಿವೆ. ಸುಭಾಷ್ ಚಂದ್ರ ಬೋಸ್ ಅವರ ಫೋಟೋಗಳು ನನ್ನ ಗೋಡೆಯ ಮೇಲಿದೆ. ಈ ಮಾತಿನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಒಂದ್ ಕಡೆ ಹೇಳ್ತಾರೆ ಏನಂತಂದ್ರೆ, ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದವ್ಯ ವಕ್ತವ್ಯಂ ವಚನೇಕ ದರಿದ್ರತಾಮ್ ಅಂತ ಹೇಳಿ. ಎಷ್ಟು ಸೊಗಸಾಗಿದೆ ಅದರ ಅರ್ಥ ಅಂತಂದ್ರೆ, ಪ್ರಿಯವಾಗಿರ್ತಕ್ಕಂತಹ ಮಾತುಗಳಿಂದ ಬರೀ ಮನುಷ್ಯರು ಅಷ್ಟೇ ಅಲ್ಲ, ಪಶು ಪಕ್ಷಿಗಳು ಕೂಡ ಆನಂದವನ್ನ ಪಡ್ತಾವೆ ಅಂತೆ. ಅದಕ್ಕೆ ಪ್ರೀತಿಯ ಮಾತುಗಳನ್ನಾಡಬೇಕು, ಒಳ್ಳೆಯ ಮಾತುಗಳನ್ನಾಡಬೇಕು. ಮಾತಿನಿಂದ ನಾನು ಬೇರೆಯವರ ಹೃದಯದಲ್ಲಿ ಅವರ ಹೃದಯವನ್ನ ಆಕ್ರಮಣ ಮಾಡಬೇಕು ಅಂತ ಹೇಳ್ಬಿಟ್ಟು, ಮತ್ತೆ ಬೇರೆ ಬೇರೆ ಭಾಷೆಗಳನ್ನ ಕಲ್ಕೋದ್ರಿಂದ ಆಯಾ ಭಾಷೆಗಳಲ್ಲಿ ಇರ್ತಕ್ಕಂಥ ಗ್ರಂಥಗಳನ್ನ, ಕಾದಂಬರಿಗಳನ್ನ, ಆಮೇಲೆ ನಾಟಕಗಳನ್ನ ಓದ್ಕೊಳ್ಳೋದ್ರಿಂದ ಇನ್ನಷ್ಟು ಜ್ಞಾನ ಬರ್ತದೆ ಅಂತ ಹೇಳ್ಬಿಟ್ಟು, ಆ ಜ್ಞಾನದ ವಿಸ್ತಾರಕ್ಕೆ ಈ ಭಾಷೆ ತುಂಬಾ ಸಹಾಯ ಮಾಡುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ನೀವು ಕಲ್ತ್ರಿ. ಹೌದಲ್ಲ? ಅದ್ರ ಜೊತೆಗೆ ನೀವು ಮಾತಿನ ಬಗ್ಗೆ ಹೇಳಿದ್ರಿ. ನೀವು ಮಾತನ್ನು ಚೆನ್ನಾಗಿ ಬಳಸ್ಕೊಂಡು ಭಾಷಣನೂ ಮಾಡ್ತೀರಿ, ಚರ್ಚೆ ಮಾಡ್ತೀರಿ, ವ್ಯಕ್ತಿತ್ವ ವಿಕಸನ ಶಿಬಿರದಲ್ಲಿ ಪಾಲ್ಗೊಳ್ತೀರಿ, ನಿರೂಪಣೆ ಮಾಡ್ತೀರಿ, ಉಪನ್ಯಾಸ ಮಾಡ್ತೀರಿ, ನಗೆಕೂಟದಲ್ಲಿ ಭಾಗವಹಿಸಿದಿರಿ, ರಸಪ್ರಶ್ನೆಗಳಲ್ಲೂ ಭಾಗವಹಿಸಿದಿರಿ. ಅಂದ್ರೆ ಇವೆಲ್ಲ ಸಕ್ರಿಯವಾಗಿ ಭಾಗವಹಿಸಿದಾಗ, ನೀವು ಮಾತನ್ನು ದುಡಿಸ್ಕೊಂಡಾಗ ನಿಮ್ಗೆ ಹೇಗೆ ಅನ್ನಿಸ್ತದೆ ಸರ್? ಮಾತನ್ನ ಒಂದು ಮಾಧ್ಯಮವಾಗಿ ಬಳಕೆ ಮಾಡಿಕೊಂಡಾಗ ನನಗೆ ಬಹಳ ಸಂತೋಷ ಆಗ್ತದೆ. ಅದರಲ್ಲಿ ನಾನು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮತ್ತು ಕರ್ನಾಟಕ ಕಾಲೇಜ್ನಲ್ಲಿ ಇದ್ದವನು. ಅಲ್ಲಿ ಅನೇಕ ಜನ ಪ್ರಾಧ್ಯಾಪಕರು, ಪ್ರತಿಭಾವಂತ ಪ್ರಾಧ್ಯಾಪಕರು ಇದ್ರು. ಡಾಕ್ಟರ್ ವೀಣಾ ಶಾಂತೇಶ್ವರ್ ಅವರು, ಡಾಕ್ಟರ್ ವಿ ಶಾರದಾರ್ ಅವರು, ಪ್ರೊಫೆಸರ್ IC ಮುಳುಗುಂದ್ರವರು, ಹೀಗೆ ಅನೇಕ ಜನ ಪ್ರಾಧ್ಯಾಪಕರು ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು. ಆಮೇಲೆ ನಮ್ಮ ಕಾಲೇಜಿಗೆಲ್ಲ ಗಿರೀಶ್ ಕಾರ್ನಾಡ್ರ್ ಅಂತವ್ರು, ಆಮೇಲೆ UR ಅನಂತಮೂರ್ತಿ ಅಂತವ್ರು, ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಬರ್ತಾ ಇದ್ರು. ಸೊ ಅವರ ಮಾತುಗಳನ್ನ ಕೇಳಿ ನನಗೇನ್ ಅನಿಸ್ತಾ ಇತ್ತು, ಬೇರೆ ವಿದ್ಯಾರ್ಥಿಗಳಿಗೆ ಏನ್ ಅನಿಸ್ತಾ ಇತ್ತೋ ನನಗ್ ಗೊತ್ತಿಲ್ಲ. ಆದ್ರೆ ಅವರೆಲ್ಲ ಮಾತನಾಡಿದಾಗ ನಾನು ಕೂಡ ಇದೇ ತರಹ ಮಾತನ್ನ ಕಲ್ಕೋಬೇಕು, ಮಾತಾಡ್ಬೇಕು, ಇದೇ ವೇದಿಕೆಯಲ್ಲಿ ಒಂದಿಲ್ಲ ಒಂದು ದಿನ ಸಾಧನೆ ಮಾಡಿ ನಾನು ಅತಿಥಿಯಾಗಿ ಬರಬೇಕು ಅಂತ ಹೇಳಿ ಅವಾಗೇ ನಾನೊಂದು ಕನಸನ್ನ ಕಟ್ಕೋತಾ ಇದ್ದೆ. ಕನಸು ಕಟ್ಕೊಳ್ಳೋದು ಅಷ್ಟೇ ಅಲ್ಲ, ಅದನ್ನ ನನಸು ಮಾಡ್ಕೊಳ್ಳೋದಕ್ಕೆ ಸದಾ ನಾನು ಪ್ರಯತ್ನ ಮಾಡ್ತಾ ಇದ್ದೆ. ನನಗೆ ರಾತ್ರಿ ಎಚ್ಚರ ಆದಾಗ್ಲೂ ಕೂಡ ನಾನು ಯಾವ ತರ ಮಾತಾಡಬೇಕು, ಏನೇನು ಓದಬೇಕು, ಇದೇ ಆಲೋಚನೆ ಸರ್ ನನಗೆ. ನೀವು ಆಕಾಶವಾಣಿಯಲ್ಲಿ ನಡುಮನೆಯಲ್ಲಿ ಅನ್ನುವಂತಹ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ, ಅದರ ಅನುಭವ ಹೇಗಿದೆ ಸರ್? ನಡುಮನೆಯಲ್ಲಿ ಅಂತಕ್ಕಂಥ ಸೀರಿಯಲ್ ಬಹಳ ಚೆನ್ನಾಗಿ ಬರ್ತಾ ಇತ್ತು. ಧಾರವಾಡ ಆಕಾಶವಾಣಿ ಉತ್ತರ ಕರ್ನಾಟಕದಲ್ಲಿ ಬಹಳ ಮನೆ ಮಾತಾಗಿದೆ. ನಡುಮನೆಯಲ್ಲಿ ಅಂತ ಒಂದಲ್ಲ, ಬೇರೆ ಬೇರೆ ಅಲ್ಲಿ ನಗೆಯ ಹೊನಲನ್ನ ನೀವು ಅರಸ್ತಾ ಇದ್ರಿ. ಹೌದೌದು. ಆ ನಗೆಯ ಹೊನಲ್ ಅಂದ್ರೆ, ನಗೆ ಹಾಸ್ಯ ಬರ್ಬೇಕಂದ್ರೆ ನಿಮ್ ಪ್ರಕಾರ ಏನು ಇರಬೇಕು ಸರ್? ಹಾಸ್ಯ ಬರ್ಬೇಕಂತಂದ್ರೆ ಸ್ವಚ್ಛ ಮನಸ್ಸಿರ್ಬೇಕು, ಶುದ್ಧವಾದಂತ ಹೃದಯ ಇರಬೇಕು, ಕ್ರಿಯಾಶೀಲತೆ ಇರಬೇಕು. ಈ ಕ್ರಿಯಾಶೀಲತೆಯಿಂದ ನಾನು ಕೂಡ ಒಂದಷ್ಟು ಬರ್ದಿದ್ದೇನೆ. ಒಂದೆರಡು ಹೇಳೋದಾದ್ರೆ, ಹೇಳ್ರಿ. ಬಿನ್ ಲಾಡೆನ ಒಗದಾನ ಒಂದು ಲಾಡೂನ, ಬಿನ್ ಲಾಡೆನ ಒಗದಾನ ಒಂದು ಲಾಡೂನ, ಹೊಗಿ ಎದ್ದೈತಿ ಡುಸ್ ಡುಸ್, ಹೊಗಿ ಎದ್ದೈತಿ ಡುಸ್ ಡುಸ್, ಒಳಗಡೆ ನಿದ್ದೆ ಮಾಡಕ್ ಹತ್ಯಾನ ಜಾರ್ಜ್ ಬುಸ್. ಇನ್ನೊಂದು ಹೇಳೋದಾದ್ರೆ, ನನ್ನ ಹೆಸರು ಹುಸೇನ, ನನ್ನವಳ ಹೆಸರು ಹಸೀನ, ನನ್ನ ಹೆಸರು ಹುಸೇನ, ನನ್ನವಳ ಹೆಸರು ಹಸೀನ, ಅವಳ ಹೊಟ್ಟಿ ಹಸ್ಯಾನ, ಅವಳ ಹೊಟ್ಟಿ ಹಸ್ಯಾನ ಖಾಲಿ ಮಾಡ್ತಾಳ
ನನ್ನ ಕಿಸೇನ. ಅಂದ್ರೆ ನಿಮ್ಗೆ ಕಣ್ಣಿಲ್ದೇ ಇದ್ರು ಈ ಬದುಕಿನಲ್ಲಿ ಏನೇನ್ ನಡೀತಾ ಇದೆ ಎಲ್ಲ ಗೊತ್ತಾಗ್ತಾ ಇದೆ. ಎಲ್ಲ ಈ ಪ್ರಪಂಚ ಸುತ್ತಮುತ್ತ ಏನೇನ್ ನಡೀತಾ ಇದೆ ಎಲ್ಲ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಸರಿ, ಆಟನೂ ಆಡಬೇಕು ಅಂದ್ಬಿಟ್ಟು ನೀವು ಓಟ, ಚೆಸ್, ಮರಗಾಲು ಅಂದ್ರೆ ಮರದ ಕಾಲು ಕಟ್ಕೊಂಡು ಆಟ ಆಡೋದಂಥದ್ದು, ಲೆಜಿಮ್ಮು, ಮೂರು ಕಾಲಿನ ಓಟ, ಈಜೋದು, ಗಿಡ ಹತ್ತೋದು, ಮಲ್ಕಂಬ, ಏನ್ ನೀವು ಯಾವ ಆಟನೂ ಬಿಡೋಂಗೆ ಕಾಣಿಸ್ತಾ ಇಲ್ವಲ್ಲ? ಸರ್, ನಾನು ಈಗಾಗಲೇ ಹೇಳಿದೆ, ಒಂದು ಹಳ್ಳಿಯಲ್ಲಿ ಹುಟ್ಟಿದವನು. ದಾಂಡೇಲಿ ಹತ್ರ ದುರ್ಗಿ ಅಂತ ಹೇಳಿ ನಮ್ಮ ಒಂದು ಊರು, ಜೊಯ್ಡಾ ತಾಲೂಕು. ಅಲ್ಲಿ ಅಂಧರಿಗೆ ಈ ತರ ಶಾಲೆ ಕಲಿಸ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ. ಹೀಗಾಗಿ ನಾನು 8-9 ವರ್ಷ ತನಕ ಮನೆಯಲ್ಲೇ ಇದ್ದೆ. ಆದ್ರೆ ನನಗೆ 5 ವರ್ಷ ಆದಾಗ ದನ ಕಾಯುವಂತ ಹುಡುಗರು ನನ್ನನ್ನು ಕರ್ಕೊಂಡು ಹೋಗ್ತಿದ್ರು ಕಾಡಿಗೆ ಕತೆ ಹೇಳುವುದಕ್ಕೆ. ಆದ್ರೆ ಅವ್ರು ಕಣ್ ಕಾಣ್ತಾ ಇತ್ತು, ಹೀಗಾಗಿ ಅವ್ರಿಗೆಲ್ಲ ಹೆದರಿಕೆ. ನನಗೆ ಯಾವ ಹೆದರಿಕೆನೂ ಇಲ್ಲ. ನಾನು ದೊಡ್ಡ ದೊಡ್ಡ ಮರಗಳನ್ನ ಹತ್ತಿದೆ, ಅವ್ರ ಕೆಳಗೆ ನಿಂತು ಬಿಟ್ಟು ಕಾಮೆಂಟ್ರಿ ಹೇಳೋರು, ಇಲ್ಲಿ ಹಣ್ಣಿದೆ ನೋಡಪ್ಪ, ನನ್ ಕಿತ್ಕೊಡು ಅಂತ ಹೇಳಿ. ಆತರ ಅವ್ರಿಗೆ ನಾನು ಹಣ್ಣು ಕಿತ್ಕೊಡ್ತಿದ್ದೆ. ಆಮೇಲೆ ಮೇಲಿನಿಂದ ನೀರಿನಲ್ಲಿ ಧುಮ್ಕೋದು, ಹರಿಯುವ ನೀರಿನಲ್ಲಿ ಈಜೋದು, ಈ ತರಹ ಅನೇಕ ಕಲೆಗಳನ್ನ ನಾನು ಕಲ್ತ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ನನ್ನ 9ನೇ ವಯಸ್ಸಿನಲ್ಲಿ ಜಿಲ್ಲಾ ಮಟ್ಟದ ಒಂದು ಈಜುಗಾರಿಕಾ ಸ್ಪರ್ಧೆ ಇಟ್ಟಾಗ ಕಾಳಿ ನದಿಯಲ್ಲಿ ನಾನು ಅದರಲ್ಲಿ ಪ್ರಥಮ ಸ್ಥಾನವನ್ನ ಬಂದಿದ್ದೆ. ಎಲ್ಲರೂ ನನಗೆ ವಿರೋಧ ಮಾಡಿದ್ರು, ಈತನ ಕಣ್ ಕಾಣೋದಿಲ್ಲ, ಬೇಡ ಬೇಡ ಅಂತ ಹೇಳಿ. ಆದ್ರೂ ಕೂಡ ನಾನು ಸಾಕಷ್ಟು ದಯನೀಯವಾಗಿ ಅವರಿಗೆ ಪ್ರಾರ್ಥನೆ ಮಾಡಿಕೊಂಡು ಭಾಗವಹಿಸಿದಾಗ ಆ ಕಣ್ಣಿದ್ದ ಹುಡುಗರ ಜೊತೆ ನನಗೆ 9ನೇ ವಯಸ್ಸಿನಲ್ಲೇನೆ ಪ್ರಥಮ ಬಹುಮಾನ ಬಂತು. ಆ ಸಂದರ್ಭ ನನ್ನ ಕೊನೆ ಉಸಿರಿರುವ ತನಕ ನಾನು ನೆನಪಾರೋದಿಲ್ಲ. ಅಂದ್ರೆ ಈಗ ಅಪಾಯ ಇದೆ ಅಂತ ಗೊತ್ತು, ಆ ಕಾಳಿ ನದಿನಲ್ಲಿ ಮಣ್ಣಿಗಿನ್ನ ಕಲ್ಲೇ ಜಾಸ್ತಿ ಇದೆ ಅಂತಾನು ಗೊತ್ತು, ಏನಾದ್ರು ಅಪಘಾತ ಆಗಬಹುದು ಅನ್ನೋದು ಗೊತ್ತು, ಆದ್ರೂ ಹೇಗ್ ಧೈರ್ಯ ಮಾಡಿದ್ರಿ? ಸರ್, ಹುಟ್ಟು ಅನಿವಾರ್ಯ, ಸಾವು ಸಹಜ. ನಾವು ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾ ಏನಾದ್ರೂ ಒಳ್ಳೆ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಕೊಂಡಾಗ ಸಾವು ಬಂದ್ರೆ ಅದರಂತಹ ಪುಣ್ಯನೇ ಯಾವುದೂ ಇಲ್ಲ ಸರ್. ಅದಕ್ಕಾಗಿ ಈ ಪ್ರಾಣಕ್ಕೇನಾದ್ರೂ ಅಪಾಯ ಆಗಬಹುದು ಅಥವಾ ನನ್ನ ದೇಹಕ್ಕೇನಾದ್ರೂ ಆಗಬಹುದು, ಇದು ಯಾವುದಕ್ಕೂ ನಾನು ಹೆದರೋದಿಲ್ಲ. ಅಂದ್ರೆ ಈ ತರ ಹೆದರಿದ್ರೆ ಏನು ಸಾಧನೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತೀರಿ? ಹೆದರುವವನು ಸಾಧನೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಸರ್. ಹೆದರುವವನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಸ್ಕೇಟಿಂಗ್ ಮಾಡುವಾಗ ಒಂದ್ಸಲ ಬಿದ್ದು ಗಾಯ ಮಾಡ್ಕೊಂಡಿದ್ದೆ. ಅದಕ್ಕೆ ವೈದ್ಯರ ಹತ್ರ ಕರ್ಕೊಂಡು ಹೋದಾಗ ವೈದ್ಯರು ಹೇಳಿದ್ರು, ನೋಡಪ್ಪ, ನಿನಗೆಲ್ಲ ಬಸ್ ಪಾಸ್ ಇದೆ, ಕಣ್ಣೊಂದಿಲ್ಲ, ಕೈ ಕಾಲು ಮತ್ತೊಂದು ಯಾಕೆ ಕಳ್ಕೊಂತೀಯ, ಬಿಟ್ಬಿಡು ಅದನ್ನ. ಕೈ ಆಗ್ಲಿ ಕಾಲಾಗ್ಲಿ ಮತ್ತೊಂದು ಯಾವ್ದಾದ್ರು ಒಂದು ಹೋಗೋ ತನಕ ನಾನು ಬಿಡೋದಿಲ್ಲ ಅಂತ ಹೇಳಿದೆ. ಅಂದ್ರೆ ಅಷ್ಟು ನಿಮ್ಗೆ ಏನೋ ಒಂದು ಛಲ ಮಾಡ್ಲೇಬೇಕಂತ ಆತ್ಮವಿಶ್ವಾಸ. ನಿಮಗೆ ಸುಮಾರು 300 ಸಂಸ್ಕೃತ ಶ್ಲೋಕಗಳು ಬರುತ್ತೆ. ಹೌದು ಸರ್. ಅದ್ರೊಳಗಡೆ ಒಂದು 3 ಶ್ಲೋಕ ಹೇಳ್ತೀನಿ ಸರ್. ಹೇಳ್ತೀನಿ ಸರ್. ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ಸ್ವಗೃಹೇ ಪೂಜ್ಯತೆ ಮೂರ್ಖಃ, ಸ್ವಗ್ರಾಮೇ ಪೂಜ್ಯತೆ ಪ್ರಭು, ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನಾಂ ಸರ್ವತ್ರ ಪೂಜ್ಯತೆ ಅಂತ ಹೇಳಿ. ಅಂದ್ರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಒಂದಿಲ್ಲ ಒಂದು ರೀತಿಯಾದಂತ ಒಂದು ಗೌರವ ಇರ್ತದೆ. ಮೂರ್ಖನಾಗಿ ಹುಟ್ಟಿದವನಿಗೆ ಆತನ ಮನೆಯಲ್ಲಿ, ಒಬ್ಬ ಗೌಡನಿಗೆ ಆತನ ಹಳ್ಳಿಯಲ್ಲಿ, ಒಬ್ಬ ರಾಜಾದಿರಾಜ ಮಹಾರಾಜನಿಗೆ ಆತನ ದೇಶದಲ್ಲಿ ಅಥವಾ ಆತನ ಪ್ರಾಂತ್ಯದಲ್ಲಿ, ಆದ್ರೆ ಒಬ್ಬ ವಿದ್ಯಾವಂತ ವಿದ್ವಾಂಸನಿಗೆ ಇಡೀ ವಿಶ್ವದ ಮೂಲೆ ಮೂಲೆಗಳಲ್ಲಿ ಆತನಿಗೆ ಒಂದು ಗೌರವ ಸಿಗ್ತದೆ. ಇದು ಬಹಳ ನನಗೆ ಇಷ್ಟವಾದಂತ ಶ್ಲೋಕ. ನಾವು ಕೊಂಚ ವಿರಾಮದ ನಂತರ ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ. ಈಗ 3 ಸಂತೂರ್ 90 ಗ್ರಾಂ ಸಾಬೂನುಗಳೊಂದಿಗೆ 20 ರೂಪಾಯಿ ಮೌಲ್ಯದ ಕಿಚನ್ ಕಂಟೈನರ್ ಉಚಿತ. ಈಗ ಸಂತೂರ್ ಗ್ಲಿಸರಿನ್ 75 ಗ್ರಾಂ ಪ್ಯಾಕ್ ನೊಂದಿಗೆ ಪಡೆಯಿರಿ ಒಂದು ಸೋಪ್ ಡಿಶ್ ಸಂಪೂರ್ಣ ಉಚಿತ. ಈಗ ಸಂತೂರ್ ಗ್ಲಿಸರಿನ್ 75 ಗ್ರಾಂ ಪ್ಯಾಕ್ ನೊಂದಿಗೆ ಪಡೆಯಿರಿ ಒಂದು ಸೋಪ್ ಡಿಶ್ ಸಂಪೂರ್ಣ ಉಚಿತ. ನಾನು ಸಹದೇವ್ ಪಾಟೀಲ್ ಅವರೇ, ನೀವು ಸಂಸ್ಕೃತ ಶ್ಲೋಕಗಳನ್ನು ಹೇಳಿದ್ರಿ. ಬೇರೆ ಬೇರೆ ಊರನ್ನ ಸುತ್ತಾಡಿ ಅದರ ಪರಿಚಯ ಮಾಡಿಕೊಡೋದು, ನಿಮ್ಮ ಪ್ರತಿಭೆಯನ್ನ ಹೊರಚೆಲ್ಲೋದು ಮಾಡಿದ್ರಿ. ಅಂದ್ರೆ ಉದಯಪುರ, ದೆಹಲಿ, ಮುಂಬೈ, ಗೌಹಾಟಿ, ಇಲ್ಲೆಲ್ಲ ಕನ್ನಡದ ಕಂಪನ್ನ ಬೀರೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ಈಗ ನನಗೇನು ಕುತೂಹಲ ಅಂದ್ರೆ, ನಿಮಗೆ ಕಣ್ ಕಾಣದೇ ಇದ್ರು ಆ ಊರು ಹೀಗಿರ್ಬೋದು ಅಂತ ಯಾವ ತರ ನೀವು ಊಹಿಸ್ಕೊಳ್ತೀರಿ? ಸರ್, ಊರು ಹೇಗಿರ್ಬೋದು, ಬಹಳ ಒಳ್ಳೆ ಪ್ರಶ್ನೆಯನ್ನ ತಾವು ಕೇಳಿದ್ರಿ. ಎಷ್ಟು ಸಂಚರತೆ ದೇಶಾನ್, ಎಷ್ಟು ಸೇವತೆ ಪಂಡಿತಾನ್, ತಸ್ಯ ವಿಸ್ತಾರಿತಾಂ ಬುದ್ಧಿಸ್ತೈಲ ಬಿಂಧುರಿ ವಾಂಬಸಿ ಅಂತ ಹೇಳ್ತಾರೆ. ಅಂದ್ರೆ ಕೋಶ ಓದಬೇಕು, ದೇಶ ಸುತ್ತಬೇಕು, ಒಳ್ಳೆ ಒಳ್ಳೆ ವ್ಯಕ್ತಿಗಳ ಜೊತೆಗೆ ಸಂಪರ್ಕವನ್ನ ಇಟ್ಕೋಬೇಕು. ಅಂತವರ ಬುದ್ಧಿಶಕ್ತಿ ಹೇಗಿರ್ತದೆ ಅಂತ ಹೇಳಿದ್ರೆ, ಅದು ನೀರಿನ ಮೇಲೆ ಬಿದ್ದಿರ್ತಕ್ಕಂಥ ಎಣ್ಣೆಯ ಹನಿ ಹಾಗೆ ಇರ್ತದೆ ಅಂತ. ಅಂದ್ರೆ ಅದು ಹೇಗೆ ಸಪರೇಟ್ ಆಗಿ ತೇಲ್ತಾ ಇರ್ತದೆ, ಈ ಬುದ್ಧಿಶಕ್ತಿಯು ಕೂಡ ಅಷ್ಟೇ ಸಪರೇಟ್ ಆಗಿರ್ತದೆ ಅಂತ. ಸೊ ನನಗೆ ಕಣ್ ಕಾಣೋದಿಲ್ಲ ಅಂದ್ಮೇಲೆ ಎಲ್ಲವೂ ಗೊತ್ತಾಗೋದಿಲ್ಲ ಅಂತಲ್ಲ, ಎಲ್ಲದೂ ನನಗೆ ಗೊತ್ತಾಗ್ತದೆ. ಅದಕ್ಕೆ ನನ್ನದೇ ಆಗಿರ್ತಕ್ಕಂತಹ ಒಂದು ಇಂಟೆಲೆಕ್ಚುಯಲ್ ಪವರ್ ಅಂತ ಏನ್ ನಾವು ಕರಿತೀವಿ, ಅದು ನನ್ನ ಒಳಗಡೆ ಇದೆ. ಸೊ ಕಬೀರ್ ದಾಸರು ಹೇಳ್ತಾರಲ್ಲ, ಮನುಷ್ಯ ಹುಟ್ಟಿದ ತಕ್ಷಣ ಆತ ಮಾನವನಾಗೋದಿಲ್ಲ,
ಎರಡು ಕಣ್ಣಿದ್ದ ತಕ್ಷಣ ಕೂಡ ಆತ ಮನುಷ್ಯನಾಗುವುದಿಲ್ಲ. ಮನುಷ್ಯ, ಮಾನವ ಮತ್ತು ಮಾನವೀಯತೆ ಆತನಲ್ಲಿ ಬರಬೇಕು ಅಂತ ಹೇಳಿದ್ರೆ ಅಂತರ್ಚಕ್ಷು ಅನ್ನುವಂಥದ್ದು ಇರಬೇಕು, ಇಂಟೆಲೆಕ್ಚುವಲ್ ಐ ಅನ್ನುವಂಥದ್ದು ಇರಬೇಕು. ಆ ಒಂದು ಅಂತರ್ಚಕ್ಷು ನನ್ನ ಹತ್ರ ಭಗವಂತ ಕೊಟ್ಟಿದ್ದಾನೆ, ಅದು ನಾನು ಪಡ್ಕೊಂಡಿದ್ದಲ್ಲ, ನನಗೆ ಭಗವಂತ ಕೊಟ್ಟಿದ್ದಾನೆ. ಅದರ ಮುಖಾಂತರನ ನಾನು ಜನ ಹೇಗಿದ್ದಾರೆ, ಪರಿಸರ ಹೇಗಿದೆ, ಬೇರೆ ಬೇರೆ ಊರುಗಳು ಹೇಗಿದ್ದೆ, ಅದನ್ನೆಲ್ಲವನ್ನು ಕೂಡ ಅರ್ಥ ಮಾಡ್ಕೋತೀನಿ. ನಾನು ಬೇರೆ ಬೇರೆ ಊರುಗಳಿಗೆ ಹೋದಾಗ ಅನೇಕರನ್ನ, ಹಿರಿಯರನ್ನ, ಸಾಧಕರನ್ನ ಭೇಟಿಯಾಗಿ ಬಂದೇನಿ. ಆಕ್ಚುಲಿ ಮುಂಬೈಗೆ ಹೋದಾಗ ಒಂದು ಸಂದರ್ಭದಲ್ಲಿ ನಮ್ಮ ಸಚಿನ್ ತೆಂಡೂಲ್ಕರ್ ಅವರ ವೈಫ್ ಶ್ರೀಮತಿ ಅಂಜಲಿ ತೆಂಡೂಲ್ಕರ್ ಅವರನ್ನು ಕೂಡ ನಾನು ಭೇಟಿಯಾಗಿದ್ದೆ. ಅವರು ನನ್ನನ್ನು ನೋಡಿ ಬಹಳ ಖುಷಿ ಪಟ್ರು. ಅಂತರ್ಚಕ್ಷು ಅಂತ ಹೇಳಿದ್ರಿ, ಅದು ಎಲ್ಲರಿಗೂ ಇರುತ್ತೆ, ಅದು ಯಾರು ಜಾಗೃತ ಮಾಡ್ಕೊಳ್ತಾರೆ ಅವರಿಗೆ ಅರ್ಥ ಆಗತ್ತೆ ಅಂತ ಅನಿಸ್ತಾ ಇದೆ ನಿಮ್ಮನ್ನ ನೋಡಿದ್ರೆ. ಖಂಡಿತ ಸರ್. ಅಂದ್ರೆ ಹೊರಗಣ್ಣಿಗಿಂತ ಒಳಗಣ್ಣು ಮುಖ್ಯ ಅನ್ನೋದನ್ನ ಹೇಳಿದ್ರಿ. ಕೊಳಲನ್ನು ನೀವು ಓದ್ತೀರಿ ಅಂತ ಗೊತ್ತಾಯ್ತು. ನಿಮ್ಮ ಕೊಳಲು ವಾದನದ ನಿನಾದವನ್ನ ಸ್ವಲ್ಪ ಕೇಳೋಣ. ಖಂಡಿತ ಸರ್.